ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್. ಬನ್ನಿ, ನಾನು ನಿಮ್ಮ ಮನೆ ಮಗಳು ಪವಿತ್ರ ಮಾತಾಡ್ತಾ ಇದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಹೀರೆಕಾಯಿ, ಕ್ಯಾರೆಟ್, ಆಲೂಗಡ್ಡೆ ತರಕಾರಿ ಸಾಂಬಾರು ಮಾಡ್ತಾ ಇದ್ದೀನಿ. ನಾನು ಬಂದು ಇವತ್ತು ಕಾಯಿ, ಬೆಳ್ಳುಳ್ಳಿ, ನೀರುಳ್ಳಿ ಸಾಂಬಾರು ರೆಡಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ಕೊಬೇಕು. ಟೊಮೆಟೊ ಹಣ್ಣು ಒಗ್ಗರಣೆಗೆ ಇಟ್ಟಿದ್ದೀನಿ. ಈ ಕಡೆ ಮಿಕ್ಸಿಗೆಲ್ಲ ಹಾಕಿಟ್ಟಿದ್ದೀನಿ. ಖಾರದ ಪುಡಿ, ಸಾಂಬಾರು ಪುಡಿ ಮಿಕ್ಸಿಲೇ ಹಾಕ್ತೀನಿ. ಒಗ್ಗರಣೆಗೆ ಇಟ್ಟಿದ್ದೀನಿ ಎಣ್ಣೆ ಕಾಯಲಿಕ್ಕೆ. ಹಾಕ್ತಾಯಿದ್ದೀನಿ ತರಕಾರಿ ಎಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ತೇನೆ. ಇದು ಸಾಂಬಾರು ಬೇಗ ಆಗಲಿ ಅಂತ ನಾನು ಇವತ್ತು ಬೇಳೆ ಹಾಕಿಲ್ಲ. ಇದು ಚೆನ್ನಾಗಿರುತ್ತೆ, ಚಪಾತಿಗೂ ಪೂರಿ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ಒಂದೊಂದು ಟೈಮ್ ಈ ಥರನೂ ಮಾಡ್ಕೊತೀನಿ ನಾನು. ಮುದ್ದೆ, ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಆ ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಕೆಳಗಡೆ ಬಾಕ್ಸ್ ಬೀಳಿಸೋಗಿದ್ದಾನೆ ನನ್ನ ಮಗ. ಸ್ವಲ್ಪ ಉಪ್ಪು ಬಂದುಬಿಟ್ಟಿತ್ತು, ಹೊರಗಡೆ ಹೋಗಿದ್ದೆ, ಉಕ್ಕೋಗ್ಬಿಟ್ಟಿತ್ತು ಸಾಂಬಾರು. ನನ್ನ ಮಗಳು ಬಾಕಲು ತೊಳಿತಿದ್ಲು, ಉಪ್ಪು ಕಿತ್ಕೊಡೋಣ ಅಂತ ಹೋಗಿದ್ದೆ. ಸಾಂಬಾರನ್ನು ಹೋಗಿ ಹೊರಗಡೆ ಹೋಗಿ ಬರೋ ಅಷ್ಟರಲ್ಲಿ ಉಕ್ಕಾಗಿತ್ತು. ಅನ್ನ ಆಗಿದೆ ಆಗಲೇ, ಮುದ್ದೆ ಒಂದಾದರೆ ಆಯಿತು. ನೋಡಿರಿ, ನಮ್ಮ ಪುಟಾಣಿ ತುಳಸಿ ಗಿಡ ದೊಡ್ಡದು ಬೆಳೆದಿತ್ತು, ಚೇಂಜ್ ಮಾಡಿದ್ದೆ ನಾನೇ. ಇವಾಗ 1 ಮಂತ್ ಆಯಿತು ಅದು ತುಳಸಿ ಗಿಡ ಹಾಕಿಬಿಟ್ಟು. ಸೊಪ್ಪು ತಂದಿದ್ದಾರೆ ಪಟ್ಲಿ ಮರಿಗೆ ನಮ್ಮ ಮನೆಯವರು. ಇದು ಪಾಪು ಆಟಾಡ್ತಾ ಇದ್ದಾನೆ. ಅವ್ನು ಬರೋ ಅಷ್ಟರಲ್ಲಿ ನಾನು ಮುದ್ದೆ ಆಗಬೇಕು. ಮುದ್ದೆನೂ ರೆಡಿ ಆಯಿತು. ಈ ಕಡೆ ಸಾಂಬಾರು ಕುದೀತಾ ಇದೆ. ಇನ್ನೇನು ಆಫ್ ಮಾಡೋದೇನೆ ಸಾಂಬಾರು. ಊಟ ಮಾಡಿ ನಮ್ಮ ಮನೆಯವರು, ನನ್ನ ಮಗಳು ಸ್ಕೂಲಿಗೆ ಹೊರಟಿದ್ದಾರೆ. ಆಗಲೇ ನಮ್ಮ ಮನೆಯವ್ರ ಅಂಗಡಿಗೆ ಹೊರಟಿದ್ದಾರೆ. ಈ ಕಡೆ ವಿನು ಬಂದು ಊಟ ಮಾಡ್ತಾ ಇದ್ದಾಳೆ. ಅವಳು ಇವಾಗ ತಮ್ಮಣ್ಣ ಅಳ್ತಾನೆ ವೇದು ಪಾಪು. ಅನಿಮಲ್ಸಿಂದ ಏನೋ ನೋಡ್ತಾ ಇದ್ದಾಳೆ, ಡಿಸ್ಕವರಿ ಚಾನಲ್. ಚಿಂಟು ಹೋಗ್ತಾ ಇದ್ದಾಳೆ. ಅವ್ರ ಅಪ್ಪಾಜಿ ಅವ್ರ ಅಕ್ಕ ಹೋದ್ರು ಅಂತ ಪಾಪು ಅಳ್ತಾ ಇದ್ದಾನೆ. ಅದಕ್ಕೆ ಅವನಿಗೆ ಸಮಾಧಾನ ಮಾಡೋಕ್ಕಂತ ಚಾಕ್ಲೇಟ್ ತೋರಿಸಿ ಹಂಗೆ ಸ್ವಲ್ಪ ಬಾಯಲ್ಲಿಟ್ಟು ಮರೆಸಿಬಿಟ್ಟು ಊಟ ಮಾಡಿಸೋಣ ಅಂತ ಹೋದೆ ಮನೆ ಹಿಂದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ನಮ್ಮ ಮನೆಯವರಿದೆಲ್ಲ, ಅವ್ರ ದೊಡ್ಡಪ್ಪ ಅಣ್ಣ ತಮ್ಮಗಳ ಮನೆಗಳವು. ಮತ್ತು ಈ ಕಡೆಯೂ ಇದೆ. ಇನ್ನೊಂದು ಟೈಮ್ ತೋರಿಸ್ತೀನಿ ನಾನು. ಇನ್ನೊಬ್ಬ ದೊಡ್ಡಪ್ಪರ ಮನೆ. ಒಟ್ಟು ನಮ್ಮ ತೋಟದಲ್ಲಿ ಬಂದು ಒಂದು 8 ಮನೆಗಳು ಇದ್ದಾವೆ. ಪಾಪು ಊಟ ಮಾಡಿಸ್ತಾ ಇದ್ದೀನಿ ನಾನು. ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ನನ್ನ ಮಗಳು ಕೈಗೆ ಕೊಟ್ಟಿದ್ದೆ, ಅವಳು ಮಾಡಿದ್ದಾಳೆ. ಪಾಪದ ಊಟ ಆಯಿತು. ಇವಾಗ ಅವನಿಗೆ ಸ್ನಾನಕ್ಕೆ ನೀರಿಟ್ಟಿದ್ದೀನಿ. ಸ್ನಾನಕ್ಕೆ ನೀರು ತೋಡಿ ಕರೆದ್ರೆ ಏನು ಮಾಡಿದ್ರು ಬರ್ತಾಯಿಲ್ಲ, ಓಡೋಗ್ತಾ ಇದ್ದಾನೆ, ಸಿಗ್ತಾಯಿಲ್ಲ ಕೈಗೆ. ಇವಾಗ ಎತ್ಕೊಂಡು ಬರಬೇಕು ಅವನ್ನ. ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟೆ ಅವನ್ನ. ಅವನಿಗೆ ಸ್ನಾನ ಮಾಡಿ ಮಲಗಿಸಿ ನಾನು ಊಟ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ತಲೆಗೆ ಮೆಹಂದಿ ಅಪ್ಲೈ ಮಾಡ್ಕೋಬೇಕಂತ ಇದ್ದೀನಿ. ನಾನು ಬಳಸೋ ಮೆಹಂದಿ ಬಂದುಬಿಟ್ಟು ನೂಪುರ್ ಅಂತ ಹೇಳ್ಬಿಟ್ಟು. ಊಟ ಮಾಡಿ ನಾನು ಸ್ನಾನ ಮಾಡಬೇಕು. ಇನ್ನು ಪಾತ್ರೆ ಎಲ್ಲ ತೊಳಿಬೇಕು. ಊಟ ಮಾಡಿದ ತಕ್ಷಣ ಪಾತ್ರೆ ತೊಳಿಬೇಕಂತ ಇದ್ದೀನಿ. ನೀರಿಗೆ ಉರಿ ಹಾಕಿದೆ ನಾನು. ನೀರು ಕಾಯೋ ಅಷ್ಟರಲ್ಲಿ ಸ್ವಲ್ಪ ಮೆಹಂದಿ ಅಪ್ಲೈ ಮಾಡಿಕೊಂಡು ಪಾತ್ರೆ ತೊಳೆಯೋಣ ಅಂತ. ಅಷ್ಟೊತ್ತಿಗೆ ಅದೆಲ್ಲ ಒಣಗುತ್ತೆ ಮೆಹಂದಿ. ಆಮೇಲೆ ನಾನು ಸ್ಕಿನ್ಗೆ ಭಾಳ ಕಲೆ ಇದೆ ಅಂತ ಸ್ವಲ್ಪ ಕಡಲೆ ಹಿಟ್ಟು, ನಿಂಬೆ ರಸ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವತ್ತಿಗೂ ಸ್ನಾನ ಮಾಡೋದಂತಂದು ಹಚ್ಕೊತಾ ಇದ್ದೀನಿ. ಕುತ್ತಿಗೆ ಕೆಳಗೆಲ್ಲ ಭಾಳ ಕಪ್ಪಾಗಿದೆ ನನಗೆ. ಯಾವಾಗಾದರೂ ಟೈಮ್ ಸಿಕ್ಕರೆ ಮಾತ್ರ, ನಮ್ಮಂಥವ್ರಿಗೆ ಎಲ್ಲಿ ಸಿಗುತ್ತೆ ಟೈಮು. ಮಕ್ಕಳು ಸುಧಾರಿಸ್ಕೊಂಡು ಮಕ್ಕಳನ್ನ ಇದು ಮಾಡಿದರೆ ಸಾಕಾಗಿರುತ್ತೆ. ಅದಕ್ಕೆ ಇವತ್ತು ಇದನ್ನ ಮಾಡೋಣ ಅಂತ ಟ್ರೈ ಮಾಡೋಣ ಅಂತ ಇದ್ದೀನಿ. ನಾನು ವಾರದಲ್ಲಿ 3 ಟೈಮ್ ಅವಾಗ ಅಪ್ಲೈ ಮಾಡ್ಕೊತಾ ಇದ್ದೆ. ಹೀಗೆ ಟೈಮ್ ಇಲ್ಲದಿರೋದಕ್ಕೆ ನಾನೇನು
ಸ್ಕಿನ್ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ವಾರದಲ್ಲಿ 3 ಸರಿ ಈ ಥರ ಯೂಸ್ ಮಾಡ್ತಿದ್ದೆ. ಚೆನ್ನಾಗಿ ಇತ್ತು ಮತ್ತು ಕಪ್ಪು ಕಲೆ ಎಲ್ಲ ಹೋಗ್ತಾ ಇತ್ತು. ಈಗ ಮತ್ತೆ ಟ್ರೈ ಮಾಡ್ತಾಯಿದ್ದೀನಿ. ಪಾಪು ಇನ್ನೊಂದು ಸರಿ ನೋಡಿದೆ, ಒಳಗಡೆ ಬಂದು ಪಾಪು ಇನ್ನೂ ಮಲ್ಕೊಂಡಿದ್ದಾನೆ. ಬೇಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನಂದು ಸ್ನಾನ ಒಂದಾದರೆ ಅರ್ಧ ಕೆಲಸ ಮುಗ್ದಂಗೆ. ಆಮೇಲೆ ನೆಲ ಒರೆಸ್ಕೊಂಡು ನಿಧಾನಕ್ಕೆ ಪೂಜೆ ಮಾಡೋದಾಯಿತು ಅಂತ ಪಾತ್ರೆ ತೊಳೆಯಕ್ಕೆ ಕೂತ್ಕೊಂಡಿದ್ದೀನಿ. ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಒಳಗಡೆ ಎತ್ತಿಟ್ಟು ಬಂದು ಈಗ ಸ್ನಾನಕ್ಕೆ ಹೋಗ್ತಾಯಿದ್ದೀನಿ. ಸ್ನಾನ ಮಾಡಿ ಬಂದು ನೆಲ ತೊಳ್ಕೊಂಡು ಅಷ್ಟೊತ್ತಿಗೆ ಪಾಪು ಎದ್ಬಿಡ್ತಾನೆ. ಸ್ನಾನ ಮುಗಿಸಿ ಬಂದೆ. ಈಗ ಪಾಪು ಮಿಸ್ಕಾಡ್ತಾ ಇದ್ದಾನೆ ಜೋಲಿಲಿ, ಹಂಗೆ ತೂಗ್ತಾಯಿದ್ದೀನಿ. ಹಂಗೂ ಮತ್ತು ಮಲಗಿಸ್ದೆ. ಬಂದ ತಕ್ಷಣವೇ ಆಗಲೂ ಮಿಸ್ಕಾಡ್ತಾ ಇದ್ದ. ನನ್ನ ಮಗಳಿದ್ಲು ಪಾಪು ಹತ್ರ. ಪಾಪನ ಮಲಗಿಸ್ದೆ. ಮತ್ತು ಈಗ ನೆಲ ತೊಳಿಬೇಕು, ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ನಾವು ಬಂದು ಸಂಜೆ ಪೂಜೆ ಮಾಡೋದು. ಬೆಳಗ್ಗೆ ಟೈಮ್ ನನಗೆ ಆಗೋಲ್ಲ, ಪಾಪು ಇರ್ತಾನಲ್ಲ, ಬೆಳಗ್ಗೆ ಟೈಮ್ ಪೂಜೆ ಮಾಡೋಕ್ಕಾಗಲ್ಲ. ಅದಕ್ಕೆ ಸಂಜೆ ಟೈಮೇ ನಾನು ಯಾವಾಗಲೂ ಪೂಜೆ ಮಾಡೋದು. ನೀವು ನೋಡ್ತಾ ಇದ್ದೀರಾ ಆಗ ಇರೋ ನನ್ನ ಫೇಸ್ಗೂ ಈಗ ನೋಡಿರಿ ಕಡಲೆ ಹಿಟ್ಟಿಂದ ಎಷ್ಟು ಬಳಕೆ ಇದೆ ಅಂತ. ನಿಂಬೆ ರಸ ಮತ್ತು ಕಡಲೆ ಹಿಟ್ಟು ಡೈಲಿ ಯೂಸ್ ಮಾಡಿದರೆ ಒಳ್ಳೆಯದು. ಇವಾಗೆಲ್ಲ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಎಲ್ಲ ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಂಡು ನೆಲ ಒರೆಸ್ಬೇಕು. ನಾನು ಪಾತ್ರೆ ಎಲ್ಲ ಜೋಡಿಸ್ದೆ. ನನ್ನ ಮಗಳು ಬಂದು ನೆಲ ಒರೆಸ್ತಾನೆ ಅಂತ ಹೇಳೋದ್ಲು. ಬೆಳಗ್ಗೆ ಅವಳೇ ಬಂದು ಒರೆಸೋದು. ಏನು ಪಾಪು ಬಿಡೋಲ್ಲ, ಎದ್ಬಿಟ್ಟ. ಇವಾಗ ಅವನಿಗೆ ತಲೆ ಬಾಚೋದು, ಬಟ್ಟೆ ಹಾಕೋದು, ಮತ್ತು ಅವನಿಗೆ ಊಟ ಮಾಡಿಸೋದು, ಅದೇ ಒಂದು ಕೆಲಸ ಆಗುತ್ತಲ್ಲ. ಎದ್ದೇ ಬಿಟ್ಟ ಅವನು ಪಾಪು ನೋಡ್ರಿ. ಇದು ಬಂದು ಇವಾಗ ಪಾಪುಗೆ ಹಾಕಿರೋ ಡ್ರೆಸ್ ಬಂದು ವಿನೋದು. ನಾನು ಹಾಕ್ಕೊತೀನಿ ಅಂದ, ಅದಕ್ಕೆ ಹಾಕಿದ್ದೀನಿ. ಸ್ವಲ್ಪ ಲೂಸ್ ಆಗ್ತಿದೆ, ನನಗಾದರೂ ಅದೇ ಬೇಕು ಅಂತ ಹೇಳ್ತಾ ಇದ್ದಾನೆ. ಕಾಡಿಗೆ ಹಚ್ತಾ ಇದ್ದೀನಿ. ಯಾಕೋ ಸುಮ್ಮನೆ ಹಚ್ಕೊತಾ ಇದ್ದಾನೆ. ಅಳಬೇಕಾಗಿತ್ತು, ಹೆಂಗೋ ಕೂತ್ಕೊಂಡಿದ್ದಾನೆ. ಒಂದು ಡೈರಿ ಮಿಲ್ಕ್ ಕೊಟ್ಟು ಈಗ ತಲೆ ಬಾಚೋಣ ಅಂತ ಕೂರಿಸ್ಕೊಂಡಿದ್ದೀನಿ. ಎದ್ದು ಓಡೋಗ್ತಾ ಇದ್ದಾನೆ ಅಳು ಪಾಪು. ಆದರೂ ದುಃಖ ಬಂದಿದೆ. ತಲೆ ಬಾಚ್ಕೊಳ್ಬೇಕಂದ್ರೆ ಅವನಿಗೆ ಆಗಲ್ಲ. ಹೇಳ್ಕೊಂಡು ಕೂರಿಸ್ತೇಲೆ ಬಾಚ್ತಾ ಇದ್ದೀನಿ. ಡೈರಿ ಮಿಲ್ಕ್ ಕೊಟ್ಟಿರೋದಕ್ಕೇ ಕೂತ್ಕೊಂಡು ತಲೆ ಬಾಚ್ಕೊತಾ ಇದ್ದಾನೇನೋ, ಇಲ್ಲಾಂದರೆ ಕೂತ್ಕೊತಿದ್ದಿಲ್ಲ. ಯಾವಾಗಲೂ 1-2 ಇಟ್ಕೊಂಡಿರ್ತೀನಿ ನಾನು, ಇಲ್ಲಾಂದರೆ ಅವನು ಈ ಥರ ತಲೆ ಬಾಚ್ಬೇಕಾದ್ರೆ ಇಲ್ಲ ಪೌಡ್ರು ಬಟ್ಟೆ ಹಾಕ್ಬೇಕಾದ್ರೆ ಅವ್ನು ಸುಮ್ಮನೆ ಇರಲ್ಲ. ಅಂತೂ ಉಂಟು ತಲೆ ಬಾಚ್ಕೊಂಡ. ತಲೆ ಬಾಚಿ ಈ ಕಡೆ ಮರ ಕಡಿತಾ ಇದ್ದಾರೆ. ಬೇರೆ ಗೋಡೆ ಕಡೆ ಹೋಗಿದೆ ಅಂತ ನಮ್ಮನೆ ಹತ್ರ ನಮ್ಮ ಅಕ್ಕರು. ಅದಕ್ಕೆ ಇವಾಗ ಅಲ್ಲಿಗೆ ಅವ್ರ ಅಣ್ಣ ಹತ್ರ ಹೋಗೋಕೆ ರೆಡಿ ಆಗ್ತಾ ಇದ್ದಾನೆ. ಇವಾಗ ಅದೇ ನೆಪದಲ್ಲ ಊಟ ಮಾಡಿಬಿಡ್ತಾನೆ. ನೋಡ್ತಾ ಇರ್ಬೋದು, ಇಷ್ಟು ದೊಡ್ಡ ಮರ ಕಡಿಬೇಕಂದ್ರೆ ಜೀವ ಹೋಗೋದು ಅಂತ ಇದೆ. ಭಾಳ ನೋವಾಗ್ತಿದೆ. ಸಾಕಿ ಬೆಳೆಸಿರೋ ಮರ ಕಡಿಬೇಕಂದ್ರೆ, ಆದರೆ ಏನು ಮಾಡೋಕ್ಕಾಗಲ್ಲ. ಮನೆ ಒಳಗೆ ಬೇರು ಬರುತ್ತೆ ಅಂತ ಕಡಿಲೇಬೇಕು. ಮತ್ತು ಕೆಳಗಡೆ ಹಾಕ್ಬೇಕಂತ ಅಂದ್ಕೊಂಡಿದ್ದೀವಿ. ಈ ಮರ ಕಡಿದ್ಬಿಟ್ಟು ಇಷ್ಟು ದಿನ ಸಾಕಿರೋ ಮರ ಕಡಿಬೇಕಂದ್ರೆ ತುಂಬ ಮನಸ್ಸಿಗೆ ನೋವಾಗುತ್ತೆ. ಇದು ಒಂದು 5 ವರ್ಷದಿಂದ ಸಾಕಿರೋ ಮರ. ಈ ಬೇಸಿಗೆಯಲ್ಲಂತೂ ಈ ಮರ ಇರೋದ್ರಿಂದ ನಮ್ಮ ಮಕ್ಕಳಿಗೆ ನಮಗೆ ತುಂಬ ಹೆಲ್ಪ್ ಆಯಿತು. ಒಳ್ಳೆ ಗಾಳಿ, ಯಾವಾಗಲೂ ಮರದ ಕೆಳಗೆ ಇರ್ತೀವಿ. ಇದು ಮರ ಇನ್ಮೇಲೆ ನೆನಪು ಮಾತ್ರ ಭಾಳ ನೋವಾಗ್ತಾಯಿದೆ ಈ ಮರ ಕಡಿಲಿಕ್ಕೆ. ನೋಡಿ ಮನೆ ಹತ್ತ ಬಂದುಬಿಟ್ಟಿದೆ. ಬೇರೆ ಗೋಡೆ ಒಳಗೆ ಹೋಗುತ್ತೆ ಅಂತ ಅಷ್ಟೇ, ಇನ್ನೇನು ಅಲ್ಲ. ಭಾಳ ನೋವಾಗ್ತಿದೆ ಈ ಮರ ಕಡಿಬೇಕಂದರೆ. ನನ್ನ ಮಗಳು ಬಂದು ಪಾಪ ಊಟ ಮಾಡಿಬಿಟ್ಟು ನೆಲ ತೊಳೆದ್ಲು. ನನ್ನ ಮುಸುರೆನೂ ಜೋಡ್ಸೋಕ್ಕಾಗಲಿಲ್ಲ ಪಾಪ, ಅವಳೇ ಎಲ್ಲ ಜೋಡಿಸ್ಕೊಂಡ್ಳು. ನಾನೇನಿಗೆ ಪೂಜೆ ಮಾಡೋದಷ್ಟೇ ಇರೋದು. ಪೂಜೆ ಒಂದಾದರೆ ನನ್ನ ಕೆಲಸ ಆಯಿತು. ಆಮೇಲೆ ಸಾಂಬಾರಿದೆ ಬೆಳಗ್ಗೆದು, ಅನ್ನ ಮುದ್ದೆ ಮಾಡಬೇಕು. ನಮ್ಮ ಮನೆಯವ್ರು ಬಂದಾಗೆ ಮಾಡೋದು. ಬರ್ತಾರೆ ಅವ್ರು, ಇನ್ನೇನು ಪೂಜೆನೂ ಆಯಿತು ನಂದು. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತು ನನ್ನ ಮಂಗಳವಾರದ ವಿಡಿಯೋ. ಪ್ಲೀಸ್ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಬಂದು ನನ್ನ ಬುಧವಾರದ ಮಧ್ಯಾಹ್ನದ ಬ್ಲಾಗ್ ಆಗಿರುತ್ತೆ. ಮಧ್ಯಾಹ್ನ 12 ಗಂಟೆಯಿಂದ ಮಾಡ್ತಾ ಇರೋದು. ಈಗ ನಾನು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕಂತ ನೆನೆಸಿಟ್ಟಿದ್ದೀನಿ ಬೆಳಗ್ಗೆನೇ.
ಮತ್ತು ಈ ಕಡೆ ಪಾತ್ರೆನೆಲ್ಲ ಹೊರಗಡೆ ಹಾಕಿದ್ದೀನಿ. ಬೆಳಗ್ಗೆ ನಾನು ತಿಳಿಸಾರು ಮತ್ತು ಅನ್ನ ಮಾಡಿದ್ದೆ. ವೇದು ಪಾಪು ಮಲಗಿದ್ದಾನೆ. ವೇದು ಪಾಪನ ಮಲಗಿಸ್ಬಿಟ್ಟು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿರಿ. ಇವಾಗ ಬಂದು ಬಟ್ಟೆ ಮತ್ತು ಪಾತ್ರೆಯನ್ನು ತೊಳೆಯೋದು ಇದೆ ಕೆಲಸ. ಮತ್ತು ನೈಟು ಚಪಾತಿ ಮತ್ತು ಜೋಳಕಾಯಿ ಪಲ್ಯ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಈಗ ಬಟ್ಟೆ ಎಲ್ಲ ನೆನೀತಾ ಇದೆ. ಸ್ವಲ್ಪ ಬಿಸಿಲೈತೆ ಅಂದ್ಕೊಂಡಿದ್ದೀನಿ ಇವತ್ತು. ಪರವಾಗಿಲ್ಲ, ಬಿಸಿಲು ಚೆನ್ನಾಗಿದೆ ಅಂತ ನಾನು ಬಟ್ಟೆ ಎಲ್ಲ ಹೊರಗೆ ಹಾಕ್ಕೊಂಡ್ರೆ ಮತ್ತೆ ಮಳೆ ಸ್ಟಾರ್ಟ್ ಆಗಿಬಿಡೋದ. ಏನು ಮಾಡಬೇಕಂತಲೇ ಗೊತ್ತಾಗ್ತಾಯಿಲ್ಲ. ಇದು ಬಂದು ಅವತ್ತು ತೋರಿಸಿದ್ನಲ್ಲ, ಇದು ಟೈಡ್ ಬಾಟ್ಲ್ ಅಷ್ಟೇ. ಇದು ಬಂದು ಸರ್ಫ್ ಎಕ್ಸೆಲ್ ಲಿಕ್ವಿಡ್. ಇದು ಚೆನ್ನಾಗಿರುತ್ತೆ. ಇದು ಬಟ್ಟೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಫಸ್ಟ್ ನಾವು ಟೈಡ್ ತಂದಿದ್ವಿ. ಈಗ ಸರ್ಫ್ ಎಕ್ಸೆಲ್ ತಂದಿದ್ದೀನಿ. ಬಟ್ಟೆ ವಾಶ್ಗೆ ಅಂತ ಹಾಕಿದೆ. ಕರೆಂಟ್ ಹೋಯಿತು. ಬರುತ್ತೆ ಕರೆಂಟು ಅಂದ್ಕೊಂಡು ರನ್ನಿಂಗಲ್ಲಿ ಇಟ್ಟಿದ್ದೀನಿ. ಬಂತು ಕರೆಂಟು, ಜಲ್ದಿನೇ ಬಂತು. ರನ್ ಆಗ್ತಾಯಿದೆ. ವೈಟ್ ಬಟ್ಟೆ ಎಲ್ಲ ಆಗಲೇ ತೊಳೆದು ಹಾಕಿದ್ದೀನಿ. ಸ್ವಲ್ಪ ಪಾತ್ರೆ ತೊಳೆಯೋಣಂತ ನೀರೆಲ್ಲ ಇಟ್ಬಿಟ್ಟಿದ್ದೀನಿ. ಪಾತ್ರೆಯನ್ನು ತೊಳ್ಕೊಳೋ ಅಷ್ಟರಲ್ಲಿ ಇದು ಪಾಪು ಎದ್ದೇಳ್ತಾನೆ ಏನೋ ಗೊತ್ತಿಲ್ಲ. ಇವತ್ತು ಬೇಗನೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟಿದ್ದೀನಿ. 11 ಗಂಟೆಗೆ ಸ್ನಾನ ಮಾಡಿಸ್ಬಿಟ್ಟಿದ್ದೀನಿ. 12 ಗಂಟೆಗೆ ಮಾಡಿಸ್ತಿದ್ದೆ. ಇವತ್ತು 1 ಗಂಟೆ ಬೇಗ ಮಲಗಿಸಿದ್ದೀನಿ. ಪಾತ್ರೆ ತೊಳೆಯೋಣ ಅಂತ ಕೂತ್ಕೊಂಡೆ. ಈಗ ನೋಡಿ ಮಳೆ ಬಂದುಬಿಡ್ತು ಸಡನ್ಲಿ. ಭಾಳ ಗಾಳಿ ಅಂದರೆ ಗಾಳಿ ಇಲ್ಲಿ. ಇದು ಬಂದು ನಮ್ಮದು ಹೈಟಲ್ಲಿದೆ ನೋಡಿರಿ, ತುಂಬ ಗಾಳಿ ಇದೆ ಇಲ್ಲಿ. ಬಟ್ಟೆ ಹಾಕಿದ್ರೆ ಅಂತೂ ಯಾವುದೂ ನಿಲ್ಲಲ್ಲ. ಅದಕ್ಕೆ ಬನೀನು ವೈಟ್ ಬಟ್ಟೆ ಅಷ್ಟೇ ಹಾಕಿದ್ದೀನಿ. ಕ್ಲಿಪ್ ಹಾಕಬೇಕು. ಕ್ಲಿಪ್ಪು ಹಾಕಿಲ್ಲ, ಗಾಳಿಗೆ ಹೋದರೆ ಸಿಗಲ್ಲ, ಹನಿ ಉದುರ್ತಾ ಇದೆ. ಅದಕ್ಕೆ ಪಾತ್ರೆ ತೊಳೆದ್ಬಿಟ್ಟು ಎದ್ದು ಬಂದೆ ನಾನು. ಹಾಗೆ ಈ ಕಡೆ ಇಟ್ಕೊಂಡು ಪಾತ್ರೆನೆಲ್ಲ ತೊಳೆದ್ಕೊಂಡು ಒಳಗಡೆ ತಗೊಂಡು ಬಂದೆ. ಪಾಪು ಇನ್ನೂ ಮಲಗಿದ್ದಾನೆ. ನಾನಿವತ್ತು ಬಂದು ಒಂದು ಕ್ರೀಮ್ ತರಿಸಿದ್ದೆ. ಇದು ಕ್ರೀಮ್ ಹೆಸರು ಬಂದು ಮೋದಿಕೇರಿಂದ ತರಿಸಿರೋದು ನಾನು. ಈ ಕ್ರೀಮ್ ಹೆಸರು ಬಂದು ಫೇರ್ನೆಸ್ ಕ್ರೀಮು. ಇದು ರೋಸ್ ಹನಿ ಆಲ್ ಸ್ಕಿನ್ ಟೈಪ್ಸ್ ಅಂತ ಇದೆ ಇದು ಹೊಸ್ದಾಗಿ ತರಿಸ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಬರುತ್ತೆ ಇದು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಮಾಡಿದ್ಮೇಲೆಲ್ಲ ಗೊತ್ತಾಗೋದು. ನಾನು ಯೂಸ್ ಮಾಡಿಬಿಟ್ಟು ಆಮೇಲೆ ನಿಮ್ಗೆ ಇನ್ನೊಂದು ಟೈಮ್ ಹೇಳ್ತೀನಿ ನನ್ನ ಸ್ಕಿನ್ನು ಯಾವ ಥರ ಆಗುತ್ತೆ ಅಂತ. ನೀವು ನೋಡೋದ್ರಲ್ಲಿ ಗೊತ್ತಾಗುತ್ತೆ. ಇದು ಕ್ರೀಮ್ ಪ್ರೈಸ್ ಬಂದುಬಿಟ್ಟು 280. ನೋಡೋಣ, ಬಳಸೋಣ ಈ ಕ್ರೀಮ್ ಯಾವ ಥರ ಇರುತ್ತೆ ಅಂತ. ನನಗಂತೂ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಸ್ಮೆಲ್ಲೆಲ್ಲ ಗಮ್ಮಂತ ಇದೆ, ವರ್ಕ್ ಅನ್ನಿಸ್ತಾ ಇದೆ. ಬಳಸಿರೋರೆಲ್ಲ ಹೇಳಿದ್ದಾರೆ ಚೆನ್ನಾಗಿ ಬರುತ್ತೆ ಅಂತ. ನೋಡೋಣ. ಇದು ಪಾಪುಗೆ ಊಟ ಮಾಡಿಸ್ತಾ ಇದ್ದೀನಿ. ಈಗ ಕ್ರೀಮೆಲ್ಲ ತೆಗೆದ್ಬಿಟ್ಟೆ ಎದ್ದ. ಅವನಿಗೆ ರೆಡಿ ಮಾಡಿಬಿಟ್ಟು ಊಟ ಮಾಡಿಸೋಣ ಅಂತ ಬಂದಿದ್ದೀನಿ. ಆಡ್ತಾ ಇದ್ದಾನೆ ಅವ್ರ ಅಕ್ಕನ ಜೊತೆಗೆ. ಆಟ ಆಡ್ತಾನೆ. ಬೇಗ ಊಟ ಮಾಡಿಸ್ಬಿಡೋಣ ಅಂತಿದ್ದೀನಿ. ವೇದು ಪಾಪದ ಆಡಿಸ್ಕೊಂತ ಊಟನೂ ಮುಗೀತು. ನೋಡಿ, ಅವತ್ತು ತೊಗರಿ ತೋರಿಸಿದ್ನಲ್ಲ ಎಷ್ಟು ಎತ್ತರ ಆಗಿದೆ. ಈಗ ಕುಂಟೆನೂ ಹೊಡೆದಿದ್ದಾರೆ. ಚೆನ್ನಾಗಿ ಎಷ್ಟು ಎತ್ತರ ಕಾಣಿಸ್ತಾ ಇದೆ. ನಿಮಗಿನ್ನೂ ಹೋಗ್ತಾ ತೋರಿಸ್ತೀನಿ ಎಷ್ಟು ಹೆಂಗಾಗುತ್ತೆ ಅಂತ. ಆಟ ಆಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ನನ್ನ ದೊಡ್ಡ ಮಗಳೂ ಬಂದಳು. ನಾನು ತಮ್ಮನನ್ನು ಅವಳ ಹತ್ರ ಕೊಟ್ಬಿಟ್ಟು ಹಿಟ್ಟನ್ನ ಹತ್ಕೊತಾ ಇದ್ದೀನಿ. ಚಪಾತಿಗೆ ಹಿಟ್ಟು ಕಲಸಿಟ್ರೆ ಚೆನ್ನಾಗಿರುತ್ತೆ ಅಂತ. ಚಪಾತಿ ಎಲ್ಲ ಉಜ್ಜಿದ್ದಾಯಿತು. ಈಗ ಚಪಾತಿ ಸುಟ್ಟು ಆಮೇಲೆ ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಫ್ರಿಜ್ಜೆಲ್ಲ ಜೋಡಿಸ್ಕೊಬೇಕು, ನೀಟಾಗಿಲ್ಲ. ಪಾಪು ಕಾಟ ಬೇರೆಲ್ಲ ಏನೂ ರೆಡಿ ಮಾಡ್ಕೊಂಡಿಲ್ಲ. ಈ ಕಡೆ ಜೋಳಕಾಯಿ ಬೇಯಿಸಿಟ್ಕೊಂಡಿದ್ದೀನಿ. ಚಪಾತಿ ಸುಟ್ಟಿದ್ದಾಯಿತು. ಟಮಟೆ ಹಣ್ಣು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಇಟ್ಟಿದ್ದೀನಿ. ಬೇಗ ಆಗುತ್ತಲ್ಲ ಒಗ್ಗರಣೆ ಒಂದಾದರೆ. ಪಲ್ಯ ಆದಂಗೆ ಎಣ್ಣೆ ಕಾದಿದೆ. ಸ್ವಲ್ಪ ಜಾಸ್ತಿ ಆಗಿದೆ ಅಂತ ತೆಗೆದೆ. ಹಸಿಮೆಣಸಿನ್ಕಾಯಿ ಖಾರ ಇರುತ್ತೆ ಅಂತ. ನಾನು ಮಾಡೋ ಜೋಳಕಾಯಿ ಪಲ್ಯ ಈ ಥರ ಇರುತ್ತೆ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪಾತ್ರೆ ಹೊಲ್ಬಿಟ್ಟು ಈರುಳ್ಳಿ ಹಾಕ್ಕೊಂಡೆ. ನನ್ನ ಮಗ ಅಂತೂ ತುಂಬ ಗಲಾಟೆ ಮಾಡ್ತಾ ಇದ್ದಾನೆ. ಈರುಳ್ಳಿ ಸ್ವಲ್ಪ ಡೀಪ್ ಫ್ರೈ ಆದಮೇಲೆ ಟಮಟೆ ಹಣ್ಣು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ದಪ್ಪ ಕೊಯ್ದುಬಿಟ್ಟಿದ್ದಾಳೆ ನನ್ನ ಮಗಳು.
ನಾನು ಅವನಿಗೆ ಬೆಳಗ್ಗೆದ್ದು ತಿಳಿ ಸಾಂಬಾರು ಚಪಾತಿನಲ್ಲೇ ತಿನ್ನಿಸ್ದೆ. ಅವನು ಹೊಟ್ಟೆ ಹಸಿವಾಗಿತ್ತಂತ ಅವನಿಗೆ ಊಟ ಮಾಡ್ಸೋಕ್ಕೆ ಹೋಗಿದ್ದೆ ನಾನು. ಆವಾಗ ಅವಳು ನೀರುಳ್ಳಿ ಹೆಚ್ಚಿದ್ಲು, ಸ್ವಲ್ಪ ದಪ್ಪ ಹೆಚ್ಚಿಬಿಟ್ಟಿದ್ದಾಳೆ, ಬೇಯೋಂಗಿಲ್ಲ ಬೇಗ. ಟಮಟೆ ಹಣ್ಣು ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಇದಕ್ಕೆ ಕಡಲೆ ಬೀಜ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಲಾಸ್ಟಲ್ಲಿ ಸೇರ್ಸೋಕ್ಕೆ. ಅದರಲ್ಲಿ ಕುರ್ಷಾಣಿ ಪುಡಿನೂ ಹಾಕಿದರೆ ಚೆನ್ನಾಗಿರುತ್ತೆ, ಆದರೆ ನಮ್ಮ ಮನೇಲಿ ಕುರ್ಷಾಣಿ ಪುಡಿ ಖಾಲಿ ಆಗಿದೆ, ಅದಕ್ಕೆ ಕಡಲೆ ಬೀಜ ಅಷ್ಟೇ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೀವು ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಈ ಥರ ಪಲ್ಯ. ನಾನು ಇನ್ನೂ ಕಡಲೆಕಾಳು ಮತ್ತು ಜವಳಿಕಾಯಿ ಪಲ್ಯ ತೋರಿಸ್ತೀನಿ, ಅದು ಚೆನ್ನಾಗಿರುತ್ತೆ. ಇನ್ನೊಂದು ಟೈಮ್ ಮಾಡಿದಾಗ ನಾನು ಆ ಥರ ಮಾಡ್ತೀನಿ. ಇದು ಬೇಗ ಆಗುತ್ತೆ ಅಂತ ಈ ಥರ ಮಾಡಿದೆ. ಈ ಥರ ಪಲ್ಯ ಅಂದರೆ ನನ್ನ ಮಗಳಿಗೆ ಮತ್ತು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಬೇಯಿಸಿಟ್ಕೊಂಡಿದ್ನೆಲ್ಲ ಜವಳಿಕಾಯಿ ಲಾಸ್ಟಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ. ಲಾಸ್ಟ್ ಇವಾಗ ಒಂದು ಮಿಕ್ಸ್ ಕೊಟ್ಬಿಟ್ಟು ಶೇಂಗಾ ಪುಡಿ ಹಾಕಿದರೆ ಪಲ್ಯ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಮಾತ್ರ ಜವಳಿಕಾಯಿ ಪಲ್ಯ ಚಪಾತಿ. ನಾವು ವಾರದಲ್ಲಿ ಒಂದು ಟೈಮ್ ಮಾಡ್ತಾಯಿರ್ತೀವಿ ಜವಳಿಕಾಯಿ ಪಲ್ಯ. ಇದು ಬಿಸಿಲಲ್ಲಾದರೆ ತಿನ್ನೋಕ್ಕಾಗಲ್ಲ ಹೀಟ್ ಅಂತ, ನಾವು ಈಗ ಚಳಿಗಾಲ ಮಳೆಗಾಲದಲ್ಲೇ ಭಾಳ ಮಾಡೋದು ಜವಳಿಕಾಯಿ ಪಲ್ಯ. ವಾರದಲ್ಲಿ ಒಂದು ಟೈಮ್ 2 ಟೈಮ್ ಮಾಡ್ತಾನೆ ಇರ್ತೀವಿ. ಈಗ ನಾನು ಕಡಲೆ ಪುಡಿ ಹಾಕ್ತಾಯಿದ್ದೀನಿ, ಶೇಂಗಾ ಪುಡಿ. ಬರೀ ಶೇಂಗಾ ಪುಡಿ ಹಾಕ್ತಿದ್ದೀನಿ, ಇದರಲ್ಲೇನು ಕಡಲೆ ಮಿಕ್ಸ್ ಮಾಡಿಲ್ಲ. ಕಡಲೆ ಅಂತ ಹೇಳಿದೆ ನಾನು ಫಸ್ಟ್, ಸಾರಿ ತಪ್ಪಾಯಿತು. ನೋಡಿ ಈಗ ಚಪಾತಿ ಜವಳಿಕಾಯಿ ಪಲ್ಯ ರೆಡಿಯಾಗಿದೆ. ಈಗ ಬಂದರು ನಮ್ಮ ಮನೆಯವರು. ಏನೋ ತಂದಿದ್ದಾರೆ ನೋಡೋಣ. ದಿಲ್ಖುಷು ಮತ್ತು ಬ್ರೆಡ್ಡು, ಪಾಪುಗೆ ಹಾರ್ಲಿಕ್ಸ್ ಬಿಸ್ಕೆಟು, ಮೊಸರು ತಂದಿದ್ದಾರೆ. ಪಾಪುಗೆ ಹಾರ್ಲಿಕ್ಸ್ ಸಾಂಬಾರಿ ಅಂತ ಹೇಳಿದ್ದೆ, ಡೈಲಿ ಹಾಲಲ್ಲಿ ಹಾಕಿ ಕುಡಿಸೋಣ ಅಂತ ಖಾಲಿಯಾಗಿತ್ತು. ಇದೊಂದು ಗೋಬಿ ತಂದಿದ್ದಾರೆ, ಆಲೂ ಗೋಬಿ. ಮಂಡಕ್ಕಿ ಮೆಣಸಿನ್ಕಾಯಿನೂ ತಂದಿದ್ದಾರೆ. ಈಗ ಯಾರು ತಿಂತಾರಪ್ಪ ಇದನ್ನ. ಪಾಪುಗೆ ಹಾರ್ಲಿಕ್ಸ್ ಸ್ಟಾರ್ಟ್ ಮಾಡಿ ಇದು 1 ಬಾಟ್ಲು ಖಾಲಿಯಾಗಿದೆ, ಇದು 2ನೇ ಬಾಟ್ಲು ಖಾಲಿಯಾಗಿ 2 ದಿನ ಆಗಿತ್ತು. ಹೇಳಿದ್ದೆ ಮರ್ತು ಬಂದಿದ್ದರು, ಇವತ್ತು ತಂದಿದ್ದಾರೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಮುಗೀತು ನನ್ನ ಇವತ್ತಿನ ಬುಧವಾರದ ಬ್ಲಾಗ್. ಪ್ಲೀಸ್ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಕ್ಷಮಿಸಿ, ಪ್ಲೀಸ್ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್.